ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಗೆಲುವಿಗೆ ಈ ಬಾರಿ ಪತಿ ಎಸ್ ಮಲ್ಲಿಕಾರ್ಜುನ್ ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ಶತಾಯಗತಾಯ ಈ ಬಾರಿ ಪತ್ನಿಯನ್ನು ಗೆಲ್ಲಿಸ್ಕೊಳ್ಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಜಿಲ್ಲಾದ್ಯಂತ ಓಡಾಟವನ್ನು ಮಾಡಿದರು. ಅದರ ಪ್ರತಿಫಲವಾಗಿ ಇಂದು ತಮ್ಮ ಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಗೆಲುವನ್ನು ಸಾಧಿಸಿದ್ದಾರೆ. ಸೊ ಪ್ರಭಾ ಮಲ್ಲಿಕಾರ್ಜುನ್ ಅವರ ಗೆಲುವು ಕಾಂಗ್ರೆಸ್ನ ಗೆಲುವು. ಇವತ್ತೇನು ಕಾರ್ಯಕರ್ತರ ಶ್ರಮದ ಗೆಲುವಿನ ಬಗ್ಗೆ ಎಸ್ ಮಲ್ಲಿಕಾರ್ಜುನ್ ಒನ್ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ನನ್ನ ಸಹೋದ್ಯೋಗಿ ಪ್ರವೀಣ್ ಬಾಡ್ ಅವರು ಎಸ್ ಮಲ್ಲಿಕಾರ್ಜುನ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಸೊ ಒನ್ ಕನ್ನಡ ನ್ಯೂಸ್ಗೆ ಫಸ್ಟ್ ರಿಯಾಕ್ಷನನ್ನು ಎಸ್ ಮಲ್ಲಿಕಾರ್ಜುನ್ ಕೊಟ್ಟಿರುವಂಥದ್ದು. ಹಾಗಿದ್ರೆ ಪತ್ನಿಯ ಗೆಲುವಿನ ಬಗ್ಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು? ಸೊ ನೋಡೋಣ ಬನ್ನಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿರುವಂಥದ್ದು. ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಎಸ್ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಸರ್. ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರ ಗೆಲುವಿನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳು ಆಶೀರ್ವಾದವನ್ನು ಮಾಡಿ ಇವತ್ತು ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಅವ್ರನ್ನ ಭಾಳ ಒಂದು ಉತ್ಸುಕರಾಗಿ ಇವತ್ತು ಚುನಾವಣೆಯಲ್ಲಿ ಜಯಬೇರಿ ಹೊಡಿಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲ ಜಿಲ್ಲೆಯ ಎಲ್ಲ ಮತ್ತು ಹರಪನಹಳ್ಳಿ ಜಿಲ್ಲೆ ತಾಲೂಕು ಹರಪನಹಳ್ಳಿ ಕ್ಷೇತ್ರ ಒಟ್ಟು 8 ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಭಾಳ ಉತ್ಸುಕರಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಸಾಕಷ್ಟು ಒಲವನ್ನಿಟ್ಟು ಇವತ್ತು ಆಶೀರ್ವಾದವನ್ನು ಮಾಡಿ ನಮ್ಮ ಹಿರಿಯರು ನಮ್ಮ ಶಾಸಕರುಗಳು, ಮಾಜಿ ಶಾಸಕರು ಮತ್ತು ಪರಾಜಿತ ಅಭ್ಯರ್ಥಿಗಳು ಎಲ್ಲರೂ ಭಾಳ ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಂಡು ಭಾಳ ಒಂದು ಉತ್ಸುಕರಾಗಿ ನಮ್ಮನ್ನು ಜಯಶೀಲರನ್ನ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆ. ಇದು ಕಳೆದ 25-26 ವರ್ಷದಿಂದ ಸಹ BJP ಭದ್ರಕೋಟೆ ಎನಿಸ್ಕೊಂಡಿತ್ತು. ಸಾಕಷ್ಟು ಸಾವು ಆಗ್ತಾಯಿದ್ರು. ಈಗ ಕಾಂಗ್ರೆಸ್ನ ತೆಗೆದುಕೊಂಡಿರೋ ಸರ್, ವಾಪಸ್ ಕಾಂಗ್ರೆಸ್ ವಶವಾಗಿರುವಂಥದ್ದು ಏನು ಹೇಳ್ತೀವಿ ಸರ್ ಇದ್ರ ಬಗ್ಗೆ? ಇದು ಆ್ಯಕ್ಚುಲಿ ಕಾಂಗ್ರೆಸ್ ಕಾನ್ಸ್ಟಿಟ್ಯೂನ್ಸಿನೇ ಇದು. ಆದರೆ ಕಾರಣಾಂತರದಿಂದ ಒಂದು ಸತಿ ಅವ್ರ ತಂದೆಯರ ಸಿಂಪತಿ, ಒಂದು ಸತಿ ಮೋದಿ ಗಾಳಿ ಹಿಂಗೆ ಬಂದು ಕಾಂಗ್ರೆಸ್ ಸೋತಿತ್ತು ಹೊರತು ಈ ಸತಿ ಮೋದಿ ಗಾಳಿನೂ ಅವ್ರು ಯಾರು ಮೋದಿ ಗಾಳಿ ಏನೂ ನಡೆದಿಲ್ಲ. ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವ ರೀತಿ ಚುನಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೋರಿಸ್ಕೊಟ್ಟಿದ್ದಾರೆ. ಈ ಗೆಲುವಿನ ಬಗ್ಗೆ ಏನು ಹೇಳ್ತೀವಿ ಸರ್? ಟೋಟಲ್ ಆಗಿ ಗೆಲುವು ಜನತೆ ನಮ್ಮ ಮತದಾರ ಬಂಧುಗಳು ಭಾಳ ಉತ್ಸುಕರಾಗಿ ಗೆಲ್ಲಿಸಿದ್ದು. ಅವರಿಗೆ ಏನು ನಾನು ಕೃತಜ್ಞತೆ ಹೇಳಿದರೂ ತಪ್ಪಾಗುತ್ತೆ. ಈ ದಿವಸದಲ್ಲ ನಮಗೆ ಸಾಕಷ್ಟು ಮತವನ್ನು ಹಾಕಿಸಿ ನಮ್ಮನ್ನು ಜಯಶೀಲರನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಮನೆತನದ ಬಗ್ಗೆ ಸಾಕಷ್ಟು ಗೌರವವನ್ನು ಇಟ್ಟಿದ್ದಾರೆ. ಅದನ್ನೇನು ಉಳಿಸ್ಕೊಂಡು ಹೋಗ್ಬೇಕು ಆ ಕೆಲಸವನ್ನು ಮತ್ತು ಅಭಿವೃದ್ಧಿ ಕಾರ್ಯವನ್ನು ಹೆಚ್ಚಿನ ರೀತಿಯಿಂದ ನಮ್ಮ ಜಿಲ್ಲಾದ್ಯಂತ ಮಾಡ್ತೀನಿ ಅಂತ ನಾನು ಈ ಸಮಯದಲ್ಲಿ ನಿರ್ವಹಿಸ್ತೀನಿ. ಸೊ ಇದಿಷ್ಟು ಮಲ್ಲಿಕಾರ್ಜುನ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.